ಆನ್ಲೈನ್ ಮೂಲಕ ಔಷಧಿ ಮಾರಾಟಗಳಿಗೆ ಕಡಿವಾಣ ಹಾಕಬೇಕು. ಇದನ್ನು ವಿರೋಧಿಸಿ ಇವತ್ತು ದೇಶದಾದ್ಯಂತ ಹಾಗೂ ರಾಜ್ಯದಲ್ಲಿ ಕೂಡ ಏನು ಮೆಡಿಕಲ್ನ ಬಂದ್ ಮಾಡಲಾಗಿರುವಂಥದ್ದು. ನಾನೀಗ ಸದ್ಯ ಬೆಂಗಳೂರಿನ ರಾಜಾಜಿನಗರದಲ್ಲಿದ್ದೀನಿ, ಅಂದರೆ ESI ಹಾಸ್ಪಿಟ್ಲ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅಂದರೆ ಈ ಒಂದು ಮೆಡಿಕಲ್ನಲ್ಲಿ ನೈತಿಕ ಬೆಂಬಲವನ್ನು ಕೊಟ್ಟಿರುವಂಥದ್ದು, ಅಂದರೆ ರೋಗಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೈತಿಕ ಬೆಂಬಲವನ್ನು ಕೊಟ್ಟು, ಅಂದರೆ ಮೆಡಿಕಲ್ನ ಮಾಲೀಕರು ವ್ಯಾಪಾರಸ್ಥರು ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ನೈತಿಕ ಬೆಂಬಲವನ್ನ ಕೊಟ್ಟಿರುವಂಥದ್ದು. ಹಾಗಿದ್ರೆ ಆನ್ಲೈನ್ ಮೂಲಕ ಈ ಒಂದು ಮೆಡಿಸಿನ್ ಮಾರಾಟ ಮಾಡಿದ್ರೆ, ಔಷಧವನ್ನು ಮಾರಾಟ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಈ ಬಗ್ಗೆ ನಾವು ಮೆಡಿಕಲ್ನ ಮಾಲೀಕರನ್ನ ನಾವು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ಆನ್ಲೈನ್ ಮೂಲಕ ಒಂದಷ್ಟು ಔಷಧಿಗಳನ್ನು ಮಾರಾಟ ಮಾಡಲಾಗ್ತಿರುವಂಥದ್ದು, ಇದರಿಂದ ಏನೆಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀರಿ, ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನುವಂಥದ್ದು? ಸರ್, ಮೊದಲನೇ ಬಾರಿಗೆ ಆನ್ಲೈನ್ ಮೆಡಿಸಿನ್ ಕೊಡೋದ್ರಿಂದ ನಮ್ಮ ಮತ್ತು ರೋಗಿಗಳ ಸಂಬಂಧಗಳು ಕಡಿವಾಣ ಆಗ್ತಿದೆ. ಏಕೆಂದರೆ ಒಂದು ಕಷ್ಟ ಸುಖ ಅಂತ ಇದು ಮಾಡಿದ್ರು, ಮತ್ತು ಕೆಲವು ಕಟಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ನಾವು ರಿಟೇಲ್ ಕೌಂಟ್ರಲ್ಲಿ ಕೊಡ್ತೀವಿ. ಈ ಆನ್ಲೈನ್ಗಳಲ್ಲೆಲ್ಲ ಕಟಿಂಗ್ ಟ್ಯಾಬ್ಲೆಟ್ಸ್ ಕೊಡೋದಿಲ್ಲ. ಮತ್ತು ಇನ್ನೊಂದು ಮೆಡಿಷನ್ಸ್ಗಳ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೆಲವುದೆಲ್ಲ ಅವ್ರು ಇಶ್ಯೂ ಮಾಡ್ತಾರೆ. ಕೆಲವು ಶೆಡ್ಯೂಲ್ ಎಷ್ಟು ನೆಕ್ಸ್ಟ್ ಅದ್ರಲ್ಲಿ ಗೊತ್ತಾಗಲ್ಲ ಅವ್ರಿಗೆ, ಅದರಲ್ಲಿ ಇಶ್ಯೂ ಮಾಡಿಬಿಟ್ಟು ಇದು ಮಾಡ್ತಾರೆ. ಆನ್ಲೈನ್ ಮೆಡಿಷನ್ಸ್ಗಳು MNC ಕಂಪ್ನಿಗಳು ಬಂದು ಸುಮಾರು ಹೊಡೆತಗಳು ಮಾಡ್ತಿದ್ದಾವೆ. ಬಟ್ ಅವ್ರು ಯಾವ ಥರ ಸ್ಕೀಮ್ಸ್ ತರಿಸಿದ್ರೋ ಯಾವ ರೀತಿ ಅಂತ ಮಾಡ್ತಿಲ್ಲ, C&F ಇಂದ ಡೈರೆಕ್ಟಾಗಿ ಮಾಡ್ಕೊಂಡು ಇದು ಮಾಡ್ತಾರೆ. ಸೊ ಬ್ಲ್ಯಾಕ್ ಮನಿ ಯಾವ ಕಡೆ ಇರ್ತದೆ ಅದರಿಂದ ಮುಖಾಂತರ ಬಂದ್ಬಿಟ್ಟು ಬರ್ತದೆ. ಆನ್ಲೈನ್ ಮೆಡಿಸಿನ್ ಏನು ಹೋಗಬಾರ್ದು ಕಸ್ಟಮರ್ಸ್ಗಳು ಅಂತ ಹೇಳಿದ್ರೆ, ಸೊ ಎಮರ್ಜೆನ್ಸಿ ಅಂತ ಹೇಳಿದ್ರೆ ನಿಯರ್ ಬೈ ಅವರ ಮನೆ ಹತ್ರ ಇರೋ ಮೆಡಿಕಲ್ ಸ್ಟೋರ್ಗಳು ತೆಗೆದಿರುತ್ತೆ. ಸೊ ಆನ್ಲೈನ್ಗೆ ಪ್ರತಿಯೊಬ್ಬರು ಹೋಗ್ತೀವಿ ಅಂತ ಹೇಳಿದ್ರೆ ನಿಯರ್ ಬೈ ಎಮರ್ಜೆನ್ಸಿಗೆ ಬೇಕು ಅಂದರೆ ಯಾವ ಮೆಡಿಕಲ್ ಸ್ಟೋರ್ಗಳು ತೆಗೆಯೋದಿಲ್ಲ. ಈಗ ಆನ್ಲೈನಲ್ಲಿ ನೀವು ಮಾಡ್ತು ಅಂತ ಹೇಳಿದ್ರೆ 24 hours ಆದಮೇಲೆ ಬರೋದು ನಿಮಗೆ. ಇಮಿಡಿಯೇಟಾಗಿ 10 ನಿಮಿಷ 15 ನಿಮಿಷಕ್ಕೆ ಯಾರೂ ಕೊಡೋಲ್ಲ. ನಿಮ್ಮ ಅಕ್ಕಪಕ್ಕದ ಮನೇಲಿ ಮೆಡಿಕಲ್ ಸ್ಟೋರ್ ಓಪನ್ ಮಾಡಿದರೆ ನೀವು ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ತೊಗೊಂಬರೋಕೆ ಈಸಿ ಆಗುತ್ತೆ. ಒಂದು ಎಮರ್ಜೆನ್ಸಿಗೆ ಏನೇ ಬೇಕು ಅಂತ ಹೇಳಿದ್ರೆ, ತಲೆನೋವು ಮೈಕೆ ನೋವು ಬೇಕಂದರೆ ಚಿಕ್ಕ ಕೌಂಟ್ರು ಬೇಕಾಗುತ್ತೆ. ಆನ್ಲೈನ್ಗೆ ತಿಂಗಳು ಮೆಡಿಷನ್ಗಳಿಗೆ ಅಂತ ಬುಕ್ ಮಾಡ್ಬಿಟ್ಟು ಮಾಡ್ತಾರೆ. ಈಗಿರೋ ಹುಡುಗರು ಅಂದರೆ ಯೂತ್ಸ್ಗಳು ಮಾತ್ರ ಆನ್ಲೈನ್ಗಳು ಬುಕ್ಕಿಂಗ್ ಮಾಡೋದು. ಈ ಏಜ್ ಆಗಿರೋ ಪರ್ಸನ್ಸ್ಗಳು ಮತ್ತು ಸುಮಾರು ಹಳಬ್ರಿ ಅಂತೂ ಯಾರು ಆನ್ಲೈನ್ಗಳು ಬುಕ್ಕಿಂಗ್ಗಳಿಗೂ ಹೋಗ್ತಾ ಇಲ್ಲ. ಅದು ಕೆಲವ್ರು ಏನಂತ ಹೇಳಿದ್ರೆ ಆನ್ಲೈನ್ಗಳು ಬುಕ್ಕಿಂಗ್ ಬೇಡ ಅಂದ್ಬಿಟ್ಟು ಅಂತ ಸುಮಾರು ಜನ ಬಂದು ಇಲ್ಲೇ ಮೆಡಿಷನ್ ತೊಗೊಳೋದು. ಯಾಕೆಂದರೆ ಕಳಪೆ ಗುಣಮಟ್ಟದ ಮೆಡಿಷನ್ ಇರ್ಬೋದು, ಮತ್ತು ಅದ್ರಲ್ಲಿ ಕೆಲವು ಎಕ್ಸ್ಪೈರಿಗಳು ಗೊತ್ತಾಗೋದಿಲ್ಲ, ಮತ್ತು ಇನ್ನೊಂದು ಬಿಲ್ಸ್ಗಳು ಬರೋದಿಲ್ಲ ಕರೆಕ್ಟಾಗಿ ಅವ್ರಿಗೆ. ಈಗ ಒಂದು ಬಿಲ್ ಕ್ಲೈಮ್ ಮಾಡಬೇಕಂದ್ರೆ ಫರ್ಮ್ ನೇಮ್ ಇರಬೇಕು, ಮತ್ತು ಇನ್ನೊಂದು ಪೇಷಂಟ್ ನೇಮು ಡಾಕ್ಟರ್ ನೇಮ್ ಎರಡೂ ಮೆನ್ಷನ್ ಮಾಡಬೇಕು. ಬಟ್ ಆನ್ಲೈನಲ್ಲಿ ಆ ಥರ ಮಾಡೋದಿಲ್ಲ ಅವರು. ಅವ್ರೇನಂದರೆ ಒಂದು ಪೇಷಂಟ್ ನೇಮಲ್ಲಿ ಬಿಲ್ ಮಾಡೋ, ಒಂದು ಪೇಷಂಟ್ ಹೆಸರಲ್ಲಿ ಹಾಕೋಲ್ಲ ಅವರು. ಯಾರು ಬುಕ್ಕಿಂಗ್ ಮಾಡಿರ್ತಾರೋ ಅವ್ರ ಹೆಸರಲ್ಲಿ ಹಾಕ್ಬಿಟ್ಟು ಇದು ಮಾಡ್ತಾರೆ. ಡಾಕ್ಟರ್ ನೇಮ್ ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಅದರಲ್ಲಿ. ಒಂದು ಬಿಲ್ಲಲ್ಲಿ ಬಂತು ಹೇಳಿದ್ರೆ 1+1 ಕಾಪಿ ಇರಬೇಕು ಅದರಲ್ಲೂ ಬರೋದಿಲ್ಲ ಅದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಆನ್ಲೈನ್ ಮೆಡಿಷನ್ಸ್ಗಳಿಗೆ ಸುಮಾರು ಶೆಡ್ಯೂಲ್ HDXಗಳು ಇದು ಮಾಡೋದಿಲ್ಲ. ಈಗ ಕೆಲವ್ರು ಏನಂತ ತಿಳ್ಕೊಂತಾರೆ ಆನ್ಲೈನಲ್ಲಿ ಸುಮಾರು ಡಿಸ್ಕೌಂಟ್ ಸಿಗುತ್ತೆ, ನಮಗೆ ಆ ರೀತಿ ಡಿಸ್ಕೌಂಟ್ ಸಿಗುತ್ತೆ. ಎಲ್ಲ ಕೆಲವು ರಿಟೇಲ್ ಕೌಂಟ್ರುಗಳಲ್ಲೂ ಡಿಸ್ಕೌಂಟ್ ಕೊಡ್ತಾರೆ. ಬಟ್ ಕೆಲವು ಕಸ್ಟಮರ್ಗಳಿಗೆ ಅದು ಗೊತ್ತಾಗ್ತಿಲ್ಲ. ರೆಗ್ಯುಲರ್ ಕಸ್ಟಮರ್ಗಳು ಯಾರಿದ್ದಾರೋ ಅವ್ರು ಪ್ರತಿಯೊಬ್ಬರು ಡಿಸ್ಕೌಂಟ್ ತೊಗೊಂಡೋಗಿ ಹೋಗ್ತಾರೆ. 10% ಆಗಿರ್ಬೋದು, 20% ಆಗಿರ್ಬೋದು. ಒಂದು ರಿಟೇಲ್ ಕೌಂಟ್ರಲ್ಲಿ ಏನಂತ ಹೇಳಿದ್ರೆ ಇವಾಗಿರೋ ಮೆಡಿಷನ್ಗಳಲ್ಲಿ ಎಲ್ಲ DPC ಹೋಗಿದೆ. ಜನಗಳು ಅದನ್ನು ಯೋಚನೆ ಮಾಡಬೇಕು. ಆನ್ಲೈನಲ್ಲಿ ಏನಂತ ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದಾರೆ ಅಂದರೆ ಡಿಸ್ಕೌಂಟ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಏನಂದರೆ ಆನ್ಲೈನ್ ಡಿಸ್ಕೌಂಟ್ಗಿಂತ ಒಬ್ಬ ವ್ಯಕ್ತಿ ಸಂಬಂಧಗಳು ಕಳೆದೋಗ್ತಿದೆ. ವ್ಯಕ್ತಿ ಒಂದು ಸಂಬಂಧ ಬೆಲೆ ಕೊಟ್ಟರೆ ಜೀವನದಲ್ಲಿ ಚೆನ್ನಾಗಿದಾಗುತ್ತೆ. ಅದು ಆನ್ಲೈನ್ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಹತ್ರದಲ್ಲಿರೋ ನಿಯರ್ ಮೆಡಿಕಲ್ ಸ್ಟೋರ್ಗಳನ್ನ ಉಳಿಸ್ಕೊಳ್ಳಿ. ಯಾಕೆಂದರೆ ನಿಮ್ಗೆ ಎಮರ್ಜೆನ್ಸಿ ಅಂತ ಹೇಳಿದ್ರೆ ನಿಯರ್ ಬೈ ಇರೋ ಮೆಡಿಕಲ್ ಸ್ಟೋರ್ಗಳೇ ಸಿಗೋದು. ಈಗ ಎಮರ್ಜೆನ್ಸಿ ಬೇಕಂತ ಹೇಳಿದ್ರೆ 10 ಗಂಟೆ 12 ಗಂಟೆ ಅಂದರೆ ಅಕ್ಕಪಕ್ಕದಲ್ಲಿ ಹೋಗೋ ಮೆಡಿಕಲ್ ಸ್ಟೋರ್ಗೆ ಮಾತ್ರ ಹೋಗಿ ತಂದ್ಬೋದು. ಇನ್ ಕೇಸ್ ನಿಮ್ಗೆ ರಿಟರ್ನ್ ಬೇಕು ಅಂತ ಹೇಳಿದ್ರು ರಿಟರ್ನ್ ಕೊಟ್ಟರು ಅವ್ರು ಎಕ್ಸ್ಚೇಂಜ್ ತೊಗೊತಾರೆ, ಕ್ಯಾಶ್ ವಾಪಸ್ ಕೊಡೋದಿಲ್ಲ. ಬದಲಿಗೆ ಬೇರೆ ಏನೋ ತೊಗೊಂಡಿದ್ದು ಮಾಡ್ಬೋದು. ಬಟ್ ನೀವು ಆನ್ಲೈನಲ್ಲಿ ಹಂಗಲ್ಲ, ನೀವು ರಿಟರ್ನ್ ಕೊಟ್ಟು 3 to 4 days ವೆಯ್ಟ್ ಮಾಡಬೇಕು. ಆಮೇಲೆ 7 days ಆದಮೇಲೆ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ನಮ್ಮ ರಿಟೇಲ್ ಕೌಂಟ್ರಲ್ಲಿ ಹಂಗಲ್ಲ, ನಿಮಗೆ ಇಮಿಡಿಯೇಟ್ ಕೊಡ್ತೀವಿ, ಅದ್ರ ಬದಲಿಗೆ ಬೇರೆ ತೊಗೊಂಡು ಇದು ಮಾಡ್ಕೊಬೋದು. ಸೊ ಆನ್ಲೈನ್ ಮೂಲಕ ಔಷಧಿಗಳನ್ನು ಮಾರಾಟ ಮಾಡೋದ್ರಿಂದಾಗಿ ತೆಗೆದುಕೊಳ್ಳೋದ್ರಿಂದಾಗಿ ಯಾವ ರೀತಿಯಾಗಿ ಬಿಸ್ನೆಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಏನು ಹೇಳ್ತೀರಿ ಇದಕ್ಕೆ? ಸರ್, ಆನ್ಲೈನಲ್ಲಿ ಅಂತ ಹೇಳಿದ್ರೆ ಈ 5 ಮಾತ್ರೆ ಪೇಷಂಟ್ಗಳು ಯಾರೂ ತೊಗೊಳೋದಿಲ್ಲ. ಎಲ್ಲ ಈ ಮಂತ್ಲಿ ಮೆಡಿಸಿನ್ ಪೇಷಂಟ್ಗಳು ಅಷ್ಟೇ ಬುಕ್ಕಿಂಗ್ ಮಾಡ್ಕೊಂಡು ತೊಗೊತಿರೋದು. ಅದು ಅಂತ ಹೇಳಿದ್ರೆ ಕೆಲವ್ರು ತೊಗೊತಾರೆ, ಕೆಲವ್ರು ಇದು ಮಾಡೋದಿಲ್ಲ. ನಮ್ಮಲ್ಲಿ ಆಲ್ಮೋಸ್ಟ್ ಸುಮಾರು ಜನ ಒಂದು 150 ಜನ ರೆಗ್ಯುಲರ್ ಕಸ್ಟಮರ್ ಇದ್ರು. ಈಗ ಒಂದು 50 ಜನಕ್ಕೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ. ಏಕೆಂತ ಹೇಳಿದ್ರೆ ಹಳೆ ಸಂಬಂಧಗಳು ಯಾವುದೋ ಕಡಿವಾಣ ಆಗಬಾರ್ದು ಅಂತ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ನಾವು ಹೋಮ್ ಡೆಲಿವರಿ, ಫ್ರೀ ಡೆಲಿವರಿನೂ ಕೊಡ್ತೀವಿ ಸರ್. ವಿತಿನ್ 10 kilometer ಇದೂ ಇದು ಮಾಡ್ತೀವಿ. ಇನ್ ಕೇಸ್ ಏನೋ ಇಲ್ಲಿಂದ ಪಿಣಿ ಹಾಸ್ಪಿಟ್ಲ್ಗಳು ಬರ್ತದೆ, ಅಲ್ಲಿ ಫೋನ್ ಮಾಡ್ತಾರೆ, ನಾವು ಅಲ್ಲಿಗೂ ಕಳಿಸ್ಕೊಡ್ತೀವಿ. ಸೊ ನಾವು ಆನ್ಲೈನ್ಗೇನು ಇದು ಮಾಡ್ತಿಲ್ಲ, ನಾವು ಆನ್ಲೈನ್ಗೆ ಕಾಂಪಿಟೇಷನ್ ಕೊಟ್ಕೊಂಡ್ಬರ್ತಿದ್ದೀವಿ. ಬಟ್ ಏನಂತ ಹೇಳಿದ್ರೆ ಜನಗಳು ನಿಯರ್ ಬೈ ಇರೋ ಮೆಡಿಕಲ್ ಸ್ಟೋರ್ಗಳನ್ನ ನೀವು ಉಳಿಸ್ಕೊಳ್ಳಿ. ಆನ್ಲೈನ್ ಆಲ್ಮೋಸ್ಟ್ ಕಮ್ಮಿ ಮಾಡಿ. ತಿಂಗಳು ಮೆಡಿಷನ್ ತೊಗೊತೀರಾ, ಫಸ್ಟು ನೀವು ಮೆಡಿಕಲ್ ಸ್ಟೋರ್ ಹತ್ರ ಕೇಳಿ, ಸರ್ ನಮ್ಗೆ ಎಷ್ಟು ಡಿಸ್ಕೌಂಟ್ ಕೊಡ್ತೀರಿ, ಎಷ್ಟು ಬರುತ್ತಾ ಅಂತ ಕೇಳಿ. ನಿಮ್ಗೆ ವರ್ಕೌಟಾದ್ರೆ ತೊಗೊಳ್ಳಿ. ಎಲ್ಲ ಥರ ನಾವು ಡಿಸ್ಕೌಂಟ್ ಕೊಡ್ತೀವಿ, 10 to 20% ಡಿಸ್ಕೌಂಟ್ ಕೊಡ್ತಿದ್ದೀವಿ. ಬಟ್ ಏನಂದರೆ ಜನಗಳು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಷ್ಟೇ. ಅದನ್ನು ಆನ್ಲೈನ್ ಒಂದು ತಲೆ ಮೇಲೆ ತುಂಬಿಕೊಂಡಿದ್ದಾರೆ ಅಷ್ಟೇ. ಅದು ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದರೆ ಯಾರು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ? ಸರ್, ಆನ್ಲೈನ್ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಮೇಯ್ನು ಪರ್ಮಿಷನ್ ಕೊಟ್ಟಿರೋದು
ಮಿನಿಸ್ಟ್ರಿಗಳು ಅದನ್ನು ಅವ್ರ ಕಡೆಯಿಂದ ಸರ್ಕಾರದಿಂದ ಇದನ್ನು ಸ್ಟಾಪ್ ಮಾಡಬೇಕು. ಬ್ಯಾಂಗ್ಳೂರು ಮತ್ತು ಸೆಂಟ್ರಲ್ಗಳು ಯಾವುದೇ ಇದೆಯಾ, ಚೆನ್ನೈ ಮತ್ತು ಡೆಲ್ಲಿ ಅಂಥ ಕಡೆ ಮಾತ್ರ ಇದು ಆನ್ಲೈನ್ಗಳು ಶಾಪಿಂಗ್ಗಳದು, ಮೆಡಿಷನ್ಸ್ಗಳು ಎಲ್ಲ ಕೊಡೋದು. ಬಟ್ ಮೈಸೂರು ಮಂಡ್ಯ ಸಿಟಿಗಳಲ್ಲೆಲ್ಲ ಯಾರೂ ಇದು ಮಾಡೋಕ್ಕೆ ಹೋಗೋದಿಲ್ಲ. ಹುಬ್ಳಿನೂ ಅಷ್ಟೊಂದಾಗಿ ಇದು ಮಾಡೋದಿಲ್ಲ, ಸಿಟಿಗಳಲ್ಲೆಲ್ಲ ಆನ್ಲೈನ್ಗಳು ಮಾಡೋಕ್ಕೆ ಹೋಗೋದಿಲ್ಲ ಅವರು. ಈಗ ಅವಿದ್ಯಾವಂತರುಗಳು ಇರ್ತಾರೆ ಸರ್ ಊರುಗಳಲ್ಲಿ, ಅವ್ರಿಗೆ ಆನ್ಲೈನಲ್ಲಿ ಶಾಪಿಂಗಲ್ಲಿ ಏನು ಮಾಡ್ತಾರೆ, ಯಾವುದೋ ಕೊಡ್ತಾನೆ, ಏನೋ ಒಂದು ಮೆಡಿಷನ್ ತಗೊಂತಾನೆ, ನಾಳೆ ಹೆಚ್ಚು ಕಮ್ಮಿ ಯಾರ ಕಡೆ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ, ಎದುರುಗಡೆ ಮೆಡಿಕಲ್ ಸ್ಟೋರ್ ಇರ್ತದೆ, ಹೋಗ್ಬಿಟ್ಟು ಅವ್ನಿಗೆ ಧೈರ್ಯವಾಗಿ ಕೇಳ್ಬೋದು. ಸೊ ಇದರ ಜನಗಳನ್ನ ಯೋಚನೆ ಮಾಡಬೇಕು, ನಮ್ಗೆ ಆನ್ಲೈನ್ ಮುಖ್ಯನಾ ಇಲ್ಲಾಂದರೆ ಹತ್ರ ಇರೋ ಮೆಡಿಕಲ್ ಸ್ಟೋರ್ಗಳು ಮುಖ್ಯ ಅಂತ. ಇದು ಆನ್ಲೈನಾಗ ಕಡಿವಾಣ ಹಾಕ್ಬೇಕಂದ್ರೆ ಸರ್ಕಾರದವರು ಇದು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಯಾಕೆಂದ್ರೆ ಇದು ಸಂಪೂರ್ಣವಾಗಿ ಬಂದ್ ಮಾಡಬೇಕಾ, ಅಥವಾ ಇದಕ್ಕೇನಾದ್ರೂ ಆನ್ಲೈನ್ ಮೂಲಕ ಔಷಧಿ ಮಾರಾಟಗಳಿಗೆ ಏನಾದ್ರೂ ಮಾನದಂಡಗಳು ಬೇಕಾ, ಅಥವಾ ಏನ್ ಹೇಳ್ತೀರಾ? ಅಂದ್ರೆ ಸಂಪೂರ್ಣವಾಗಿ ಇದು ನಿಲ್ಬೇಕಂತಾನೆ ಏನು ಅಂತ? ಸಂಪೂರ್ಣವಾಗಿ ನಿಲ್ತ್ರೇನೆ ಸುಮಾರು ಜನಕ್ಕೆ ಉಪಯೋಗ ಆಗುತ್ತೆ. ಯಾಕೆಂದರೆ ಸಣ್ಣ ಕುಟುಂಬ, ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಒಂದು ಚಿಕ್ಕ ಫರ್ಮ್ಗಳು ಇದ್ದಾವೆ, ಸುಮಾರು ಚಿಕ್ಕ ಫರ್ಮ್ಗಳು ಅವರು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಮೊದಲಾದರೆ ಒಂದು ಅಂಗಡಿಯಲ್ಲಿ 10 ಜನ 15 ಜನ ಕಸ್ಟಮರ್ಗಳು ಇದು ಮಾಡ್ತಿದ್ರು. ಈಗ ಆನ್ಲೈನ್ಗಳಲ್ಲಿ ಏನಂತಾರೆ, ಕೆಲಸ ಮಾಡ್ತಾರೆ, ಬಟ್ ಎಲ್ಲ ಪರ್ಮನೆಂಟ್ ಅಂತೂ ಯಾರೂ ಕೆಲಸ ಮಾಡಲ್ಲ. ಒಂದು ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡೋರೆಲ್ಲ ಆಲ್ಮೋಸ್ಟ್ 15 ವರ್ಷದಿಂದ ಎಕ್ಸ್ಪೀರಿಯನ್ಸ್ ತೊಗೊಂಡೇ ಮಾಡ್ತಿರ್ತಾರೆ. ಸೊ ಅಂಥ ಕುಟುಂಬಗಳೆಲ್ಲ ಸ್ವಲ್ಪ ಬೀದಿಗೆ ಬರ್ತದೆ, ಅದನ್ನು ಯೋಚನೆ ಮಾಡ್ಬೇಕು ಜನಗಳು. ನಿಮ್ಮ ಮೆಡಿಕಲ್ ಶಾಪಿಗೆ ರೆಗ್ಯುಲರ್ ಕಸ್ಟಮರ್ ಅಂತ ಎಷ್ಟು ಜನ ಇದ್ರು, ಈಗ ಎಷ್ಟು ಜನ ಇದೆ, ಹೇಗಿದೆ ಅಂತ ಪರಿಸ್ಥಿತಿ? ಸರ್ ಮೊದಲು ಬಂದು ರೆಗ್ಯುಲರ್ ಮಂತ್ಲಿ ಕಸ್ಟಮರ್ಗಳು ಬಂದು ನಮಗೆ 150ಇಂದ 200 ಜನ ಇದ್ದರು. ಈಗ ಆಲ್ಮೋಸ್ಟ್ ಈಗೆಲ್ಲ ಒಂದು 50 ಜನಕ್ಕೆ ರೆಡ್ಯೂಸ್ ಆಗಿದ್ದಾರೆ. ನಾವು ಸುಮಾರು ಜನಕ್ಕೆಲ್ಲ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದರೆ ಅಂಥವ್ರು ಬಂದು ತೊಗೊತಿದ್ದಾರೆ. ಕೆಲವರೆಲ್ಲ ಮನೆಗಳು ಶಿಫ್ಟ್ ಮಾಡಿ ದೂರ ಊರುಗಳಿಗೆ ಹೋದ್ರಿಂದ ಸೊ ಅಂಥವ್ರು ಏನೂ ಮಾಡೋಕ್ಕೆ ಹೋಗ್ತಿಲ್ಲ. ಕೆಲವರಿಗೆಲ್ಲ ಬೈ ಪೋಸ್ಟೇ ಊರುಗಳಿಗೆ ಮೆಡಿಸಿನ್ಗಳನ್ನ ನಾವು ಕಳಿಸ್ಕೊಡ್ತೀವಿ. ಸರ್, ಇವತ್ತು ದೇಶದಾದ್ಯಂತ ಮೆಡಿಕಲ್ ಬಂದಿತ್ತು, ನೀವು ಮೆಡಿಕಲ್ ಓಪನ್ ಮಾಡಿದ್ರಿ, ಮತ್ತೆ ನೈತಿಕವಾಗಿ ಬೆಂಬಲವನ್ನ ಕೊಡ್ತಾ ಇದ್ರಿ, ಕಪ್ಪು ಬಟ್ಟೆನ ಧರಿಸಿ. ಏನ್ ಹೇಳಲಿಕ್ಕೆ ಬಯಸ್ತೀರಾ? ನಾವು 100% ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಏನೇನು ಜೀನಿಯನ್ ಪ್ರಾಬ್ಲಮ್ಸ್ ಇದೆ, ನಾವು ಓಪನ್ ಮಾಡಿದ ಕಾರಣ ನಮ್ಮ ಪಕ್ಕದಲ್ಲೇ ಮೆಟರ್ನಿಟಿ ಹೋಮ್ ಮತ್ತು ಹಾಸ್ಪಿಟಲ್ ಇದೆ, ಅದು ಒಂದು ಕಾರಣ ಇದೆ. ಅದಕ್ಕೆ ನಾವು ಬ್ಲ್ಯಾಕ್ ಪಟ್ಟಿ ಕಟ್ಟಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದು ಏನೇನು ಪಾಯಿಂಟ್ಸ್ ಇದೆ ಅದಕ್ಕೆ 100% ಸರ್ಕಾರ ಅದಕ್ಕೆ ಗಮನ ಕೊಡಬೇಕು. ಆನ್ಲೈನ್ ಏನು ಮಾರಾಟ ಅದು ಆಗ್ತಾ ಇದೆ, ಅದಕ್ಕೆ ಲೈಸೆನ್ಸ್ ಇಲ್ಲ. ಮತ್ತೆ ಎಷ್ಟೋ ಕಡೆ ಟಿವಿ ವಿಡಿಯೋ ನೋಡ್ತೀವಿ, ಡ್ಯೂಪ್ಲಿಕೇಟ್ ಸಿಗ್ತಾ ಇದೆ. ಮತ್ತೆ ಸೆಡೇಟಿವ್ ಯಾವುದು ಡ್ರಗ್ಸ್ ಇದೆ ಅದು ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡಂಗಿಲ್ಲ, ಅದೆಲ್ಲ ಬಹಳ ಮಾರಾಟ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು 100% ವಿರೋಧ ಮಾಡ್ತೀವಿ. ಸರ್ಕಾರ ಅದಕ್ಕೆ ಗಮನ ಕೊಟ್ಬಿಟ್ಟು ಸರಿಪಡಿಸ್ಬೇಕಾಗ್ತದೆ. ಇದರಿಂದಾಗಿ ಎಷ್ಟು ನಿಮ್ಗೆ ಏನಾದ್ರು ನಷ್ಟ ಏನಾದ್ರು ಆಗುವಂತ ಚಾನ್ಸಸ್ ಇದೆಯಾ ಸರ್? ಯಾಕಂದ್ರೆ ಆನ್ಲೈನ್ ಮೂಲಕ ಔಷಧಿಗಳು ಈಗ ಸಿಗುತ್ತೆ ಬಹಳ ಸುಲಭವಾಗಿ, ಅದರಿಂದಾಗಿ ಸ್ಥಳೀಯ ಅಂಗಡಿಗಳಿಗೆ ಅಥವಾ ಮೆಡಿಕಲ್ಗಳಿಗೆ, ಶಾಪ್ಗಳಿಗೆ ನಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಆತರ ಏನಾದ್ರು ಆಗುತ್ತಾ ಏನು? 100% ಬೆಂಗಳೂರಲ್ಲಿ ಆಲ್ಮೋಸ್ಟ್ 5ರಿಂದ 7 ಲಕ್ಷ ಮೆಡಿಕಲ್ ಸ್ಟೋರ್ ಇದೆ. ಅದನ್ನ ನಂಬ್ಕೊಂಡು ಎಷ್ಟೋ ಜನ ಲೇಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಆನ್ಲೈನ್ ದಲ್ಲಿ ಲೇಬರ್ಸ್ ಬೇಡ, ಏನು ಬೇಡ. ಮತ್ತೆ ಅವ್ರು ಏನ್ ಮಾರಾಟ ಮಾಡ್ತಾ ಇದಾರೆ, ಅದು ಎಷ್ಟು ಮಠ ಅದು ಅವರು ಒರಿಜಿನಲ್ ಮಾಡ್ತಾ ಇದ್ದಾರೆ, ಅದು ಯಾರಿಗೂ ಏನು ಗೊತ್ತಿಲ್ಲ. ಸೊ ಅದನ್ನ 100% ಬ್ಯಾನ್ ಮಾಡಬೇಕು ಆನ್ಲೈನ್ ನ. ಪ್ಲಸ್ ಲೋಕಲ್ ಮೆಡಿಕಲ್ ಸ್ಟೋರ್ ನ ಸಪೋರ್ಟ್ ಮಾಡಬೇಕು. ಅದನ್ನ ನಂಬ್ಕೊಂಡು ಎಷ್ಟೋ ಜನ ಇದೆ. ಆನ್ಲೈನ್ ಮೂಲಕ ಔಷಧಿಗಳನ್ನ ಆರ್ಡರ್ ಮಾಡ್ತಾರಲ್ಲ, ಅದು ಪ್ರೊಸೆಸ್ ಹೇಗಿರುತ್ತೆ? ಅಂದ್ರೆ ನೇರವಾಗಿ ಅವರು ಏನಾದ್ರು ಸ್ಲಿಪ್ ಅನ್ನ ತೋರಿಸುವಂತದ್ದು ಇರುತ್ತಾ, ಅಥವಾ ಆರ್ಡರ್ ಮಾಡಿರೋದನ್ನ ಟೈಪ್ ಮಾಡಿರೋದನ್ನ ತೋರಿಸ್ತಾರ ಮೆಡಿಕಲ್ ಅಲ್ಲಿ? ಅದು ಹೆಂಗಿರುತ್ತೆ? ಅದು ಆನ್ಲೈನ್ ಮೂಲಕ ಮಾರಾಟ ಹೇಗಿರುತ್ತೆ ಔಷಧಿಗಳು ಅಂತ? ಆನ್ಲೈನ್ ದಲ್ಲಿ ನೋಡಿ ಸರ್, ಎಷ್ಟೋ ಮೆಡಿಸಿನ್, ಸೈಕ್ಯಾಟ್ರಿಕ್ ಮೆಡಿಸಿನ್ ಅದು ಪ್ರಿಸ್ಕ್ರಿಪ್ಷನ್ ಡೂಪ್ಲಿಕೇಟ್ ಮಾಡಿ ರೆಡಿ ಮಾಡಬಹುದು. ಇವಾಗ ಬರೋದ್ರಿಂದ ಸೊ ಪ್ರಿಸ್ಕ್ರಿಪ್ಷನ್ಗಳು ಒರಿಜಿನಲ್ ತರಾನೇ ಅವರು ವಾಟ್ಸಪ್ ಮಾಡಿ ಅವರು ಆನ್ಲೈನ್ ಪ್ರೊಸೆಸ್ ಮಾಡ್ತಾರೆ. ಅದ್ರಲ್ಲಿ ಎಷ್ಟೋ ಮೆಡಿಸಿನ್ಸ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡಂಗೇ ಇಲ್ಲ. ಅದೆಲ್ಲ ಬಹಳ ಪ್ರಾಬ್ಲಮ್ ಇದೆ. ಹಾಗಿದ್ರೆ ಆನ್ಲೈನ್ ಮೂಲಕ ಏನು ಔಷಧಿಗಳು ಮಾರಾಟಕ್ಕೆ ಬ್ರೇಕ್ ಬೀಳುತ್ತಾ ಸರ್? ಯಾವ ರೀತಿ ಕಳಿಸ್ತೀರಾ? ಆನ್ಲೈನ್ ಮಾರಾಟ ಔಷಧಿಗಳನ್ನ ಬ್ರೇಕ್ ಮಾಡಿಸ್ಬೇಕು. ಬೇರೆ ಫುಡ್ ವ್ಯಾಪಾರ ಓಕೆ, ಕಾಸ್ಮೆಟಿಕ್ ಓಕೆ, ಬಟ್ ಡ್ರಗ್ಸ್ ನ ಅವ್ರು ಅವಾಯ್ಡ್ ಮಾಡ್ಬೇಕು. ಯಾರಿಗೆ ಅಲ್ಲ, ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಸರ್ಕಾರ ಅವರು ಅದನ್ನ ಗಮನ ಕೊಟ್ಟು ಸಾಲ್ವ್ ಮಾಡ್ಬೇಕು. ಇದಿಷ್ಟು ಮೆಡಿಕಲ್ನ ಮಾಲೀಕರು ಹೇಳುವಂಥದ್ದು. ಸಂಪೂರ್ಣವಾಗಿ ಈ ಒಂದು ಆನ್ಲೈನ್ ಮೂಲಕ ಔಷಧಿಗಳು ಏನು ಮಾರಾಟ ಆಗುತ್ತೆ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇದರಿಂದ ಒಂದಷ್ಟು ಅನಾಹುತಗಳಾಗುತ್ತೆ. ಹಾಗೆ ಸ್ಥಳೀಯ ಮೆಡಿಕಲ್ ಅಂಗಡಿಗಳಿಗೂ ಕೂಡ ಮಾರಾಟಗಳಿಗೆ ಮತ್ತು ಬಿಸ್ನೆಸ್ ಮೇಲೂ ಕೂಡ ಹೊಡೆತ ಬೀಳುತ್ತೆ ಅನ್ನುವಂತಹ ಮಾತುಗಳನ್ನು ಈ ಒಂದು ಮೆಡಿಕಲ್ನ ಮಾಲೀಕರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.